ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಲಿದೆ. ಬೆಂಗಳೂರಲ್ಲಿ ಕಳೆದ 24 ಗಂಟೆಯಲ್ಲಿ 135 ಡೆಂಗಿ ಪಾಸಿಟಿವ್ ಕೇಸ್ ಕಂಡುಬಂದಿವೆ. ಈ ಮೂಲಕ ಬೆಂಗಳೂರಿನಲ್ಲಿ ಡೆಂಗಿ ಕೇಸ್ 7,864ಕ್ಕೆ ಏರಿದೆ. ಡೆಂಗಿ ಜೊತೆ ಗಂಟಲು ಬೇನೆ ಪ್ರಕರಣಗಳು ಹೆಚ್ಚಾಗ್ತಿವೆ. ಶುಚಿತ್ವಕ್ಕೆ ಆದ್ಯತೆ ನೀಡಿ ಅಂತ ವೈದ್ಯರು ಎಚ್ಚರಿಸಿದ್ದಾರೆ. ಆದಷ್ಟು ಕಾದಾರಿದ ನೀರು ಕುಡಿಯೋದು, ಔಟ್ಸೈಡ್ ಅನ್ಹೆಲ್ದಿ ನೀರು ಎಲ್ಲ ತಗೊಳ್ಬಾರ್ದು. ಫುಡ್ ನೀರು ಅವಾಯ್ಡ್ ಮಾಡಬೇಕಷ್ಟೇ, ಎಸ್ಪೆಷಲಿ ರೈನಿ ಸೀಸನ್. ಸರ್ಕಾರದ ಆದೇಶಕ್ಕೂ ಕ್ಯಾರೆ ಎನ್ನದ ಖಾಸಗಿ ಶಾಲೆಗಳು ಮನಸೋ ಇಚ್ಛೆ ಶುಲ್ಕ ಏರಿಸುತ್ತಿವೆ. ಶುಲ್ಕ ನಿಯಂತ್ರಣೆ ಕಾಯ್ದೆ ಜಾರಿ ಮಾಡುವಂತೆ ಪೋಷಕರು ಒತ್ತಾಯ ಮಾಡಿದ್ದಾರೆ. ಶುಲ್ಕ ವಿವರವನ್ನು ಅನೌನ್ಸ್ ಮಾಡಬೇಕು, ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಬೇಕು ಎಂದು ಶಿಕ್ಷಣ ಇಲಾಖೆ ಆದೇಶವಿದ್ದರೂ ಕೆಲ ಶಾಲೆಗಳು ಡೋಂಟ್ ಕೇರ್ ಅಂತಿವೆ. ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರು ಬೈಕ್ ಜಾಥಾ ನಡೆಸಿ ಅರಿವು ಮೂಡಿಸಿದರು. ಮಾಣಿಕ್ ಷಾ ಪರೇಡ್ ಮೈದಾನದಿಂದ 1500 ಮಾಜಿ ಸೈನಿಕರು, ಪೊಲೀಸರು, ಮಹಿಳಾ ಬೈಕ್ ರೈಡರ್ಸ್ಗಳು ವೀರಮರಣ ಹೊಂದಿದ ಯೋಧರಿಗೆ ನಮನ ಸಲ್ಲಿಸಿದರು.